ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ನೋಡೋಣ ಈ ವಾರದ ವಾರ ಭವಿಷ್ಯವನ್ನ. ಯೋಯೋ ಟಿವಿಯಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಈಗ ಮಾರ್ಚ್ 3ರಿಂದ ಮಾರ್ಚ್ 9, 2024 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿ ನೋಡೋಣ. ಮೇಷರಾಶಿಯಲ್ಲಿ ಇರುವವರಿಗೆ ಈ ವಾರ ಅದೃಷ್ಟ ತುಂಬಿದೆ ಎಂದು ಹೇಳಲಾಗುತ್ತಿದೆ. ವಾರದ ಆರಂಭದಲ್ಲಿ ಉತ್ತಮ ಸ್ನೇಹಿತ ಅಥವಾ ಪ್ರಭಾವಿ ವ್ಯಕ್ತಿಯ ಮೂಲಕ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಉತ್ತಮ ಪರಿಹಾರವನ್ನ ನೀವು ಕಂಡುಕೊಳ್ತೀರಿ. ವಾರದ ಆರಂಭದಿಂದಲೂ ಕೊನೆಯವರೆಗೂ ಅದೃಷ್ಟ ನಿಮ್ಮೊಂದಿಗಿರುತ್ತೆ. ವೃತ್ತಿ ಮತ್ತು ವ್ಯವಹಾರದಲ್ಲ ಬಹಳಷ್ಟು ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಅಧಿಕಾರ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತೆ ಕಾರ್ಯಗಳಲ್ಲಿ ಅಪೇಕ್ಷಿತ ಯಶಸ್ಸನ್ನ ಸಾಧಿಸಲಾಗುತ್ತೆ. ಉದ್ಯೋಗಸ್ಥ ಮಹಿಳೆಯರಿಗೆ ಈ ಸಮಯವು ತುಂಬಾ ಅನುಕೂಲಕರವಾಗಿದೆ. ಹಾಗೆಯೇ ಮನೆಯಲ್ಲಿ ಮತ್ತು ಹೊರಗಡೆ ಗೌರವ ಹೆಚ್ಚಾಗುತ್ತೆ. ವಾರದ ಅಂತ್ಯದ ವೇಳೆಗೆ ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆ ಸುದ್ದಿಗಳನ್ನ ಕೇಳ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ದೃಢ ನಿರ್ಧಾರಗಳಿಂದ ಕೆಲಸಗಳನ್ನ ಆಯೋಜನೆ ಮಾಡಿಕೊಳ್ಳುತ್ತೀರಿ. ಧನದ ಆದಾಯ ನಿಮ್ಮ ನಿರೀಕ್ಷೆಗೆ ಹತ್ತಿರ ಬರುತ್ತದೆ. ಕೆಲವು ಕೆಲಸಗಳಿಗೆ ಸಹೋದರಿಯರಿಂದ ಅಡ್ಡಿ ಬರಬಹುದು. ಕೃಷಿ ಮಾಡೋದ್ರಲ್ಲಿ ಹೆಚ್ಚು ಆಸಕ್ತಿ ತಡೆಯುತ್ತೀರಿ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಇರುತ್ತದೆ. ಗರ್ಭಿಣಿ ಸ್ತ್ರೀಯರು ಹೆಚ್ಚು ಎಚ್ಚರವಾಗಿರೋದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಕೋರ್ಟ್ ಕಟಕಟೆ ಇರುವ ಸಂದರ್ಭ ಇದೆ. ಅನಿರೀಕ್ಷಿತವಾಗಿ ಪ್ರೀತಿ ಪ್ರೇಮಕ್ಕೆ ಸಿಲುಕುತ್ತೀರಿ. ಹಿರಿಯರ ಒಪ್ಪಿಗೆ ದೊರೆಯೋದು ಕಷ್ಟ ಆಗುತ್ತೆ. ಅದಕ್ಕೆ ಆಕಸ್ಮಿಕ ಧನ ಸಹಾಯ ಬಂದರೂ ಬರಬಹುದು. ಇನ್ನು ಮುಖ್ಯವಾಗಿ ಕೆಲಸದ ಒತ್ತಡಗಳು ಅಧಿಕವಾಗಿ ಸಾಧ್ಯತೆ ಇರುತ್ತವೆ. ವಿದೇಶಿ ವ್ಯವಹಾರಗಳಲ್ಲಿ ಮಾಡುವವರಿಗೆ ಹೆಚ್ಚು ಆದಾಯ ಬರುತ್ತದೆ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುತ್ತಿರುವವರಿಗೆ ಹೆಚ್ಚಿನ ಸಹಕಾರ ಕೂಡ ಸಿಗುತ್ತದೆ. ಇನ್ನು ಮಿಥುನ ರಾಶಿ, ಬಹಳ ವರ್ಣರಂಜಿತವಾಗಿ ನೀವು ಇಂದು ಸಮಯವನ್ನ ಕಳೆಯುತ್ತೀರಿ. ಹೆಚ್ಚು ಜನರು ನಿಮ್ಮತ್ತ ಆಕರ್ಷಿಸಲ್ಪಡುತ್ತಾರೆ. ಧನದ ಆದಾಯ ಮಂದಗತಿಯಲ್ಲಿರುತ್ತೆ. ಕೆಲಸ ಕಾರ್ಯಗಳ ಮೇಲೆ ಹಿರಿಯರಿಂದ ಸ್ವಲ್ಪ ಒತ್ತಡ ಬರಬಹುದು. ಆಸ್ತಿ ವಿಚಾರದಲ್ಲಿ ಮುಂದುವರಿಯುವುದು ಬೇಡ. ಮಕ್ಕಳು ನಿಮ್ಮ ಮಾತಿಗೆ ಗೌರವ ನೀಡದೇ ಇರಬಹುದು. ಶೀತಬಾಧೆ ಕಾಡುತ್ತೆ. ಸಂಗಾತಿಯಿಂದ ನಿಮಗೆ ಆರ್ಥಿಕ ಸಹಾಯ ಸಿಗುತ್ತೆ. ಸಂಗಾತಿಯ ಕಡೆಯ ಬಂಧುಗಳಿಗೆ ಧನ ಸಹಾಯ ಮಾಡಬೇಕಾದ ಅನಿವಾರ್ಯತೆ ಇರುತ್ತದೆ. ಹಿರಿಯ ವ್ಯಾಪಾರಿಗಳಿಗೆ ಸ್ಥಾನ ಪ್ರಬಲವಾಗುತ್ತದೆ. ವಿದೇಶಿ ವ್ಯವಹಾರವನ್ನ ವೃತ್ತಿಯಾಗಿಸಿಕೊಂಡವರಿಗೆ ಕೈ ತುಂಬಾ ಕೆಲಸ ಇರುತ್ತದೆ. ಹಣಕಾಸು ಸಂಸ್ಥೆಗಳ ಮುಖ್ಯಸ್ಥರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಸಿಗಬಹುದು. ಸಂಗಾತಿಯ ಸಂತೋಷಕ್ಕಾಗಿ ವಿಹಾರಕ್ಕೆ ಹೊರಗೆ ಹೋಗುತ್ತೀರಿ. ಕರ್ಕ ರಾಶಿ, ಆಲಸಿತನವನ್ನ ಬದಿಗೊತ್ತಿ ಕೆಲಸಗಳನ್ನ ಆರಂಭಿಸುತ್ತೀರಿ. ಧನದ ಆದಾಯ ಮಧ್ಯಮಗತಿಯಲ್ಲಿರುತ್ತದೆ. ಸರ್ಕಾರದಿಂದ ಬರಬೇಕಾಗಿದ್ದ ಸಹಾಯಧನಗಳು ಬರುತ್ತವೆ. ಮುಖ್ಯವಾಗಿ ನಿಮ್ಮ ಮೌನವನ್ನ ಜನರು ಬಹಳಷ್ಟು ದುರುಪಯೋಗ ಮಾಡಿಕೊಳ್ಳಬಹುದು. ಸಂಸಾರದಲ್ಲಿ ಸುಖ ಇದ್ರೂ ಸಂಗಾತಿಯಿಂದ ಸ್ವಲ್ಪ ಕಿರಿಕಿರಿಗಳಾಗುತ್ತವೆ. ಆಸ್ತಿ ಕೊಳ್ಳಲು ಹಣವನ್ನ ಒಟ್ಟು ಮಾಡಬಹುದು. ಕೃಷಿ ವಿಷಯವನ್ನ ಓದುತ್ತಿರುವವರಿಗೆ ಹೆಚ್ಚು ಅಭಿವೃದ್ಧಿ ಇರುತ್ತದೆ. ಅನಾರೋಗ್ಯದಿಂದ ದೇಹದಲ್ಲಿ ಆಲಸ್ಯ ಉಂಟಾಗಿ ವೃತ್ತಿಗೆ ಸ್ವಲ್ಪ ವಿಶ್ರಾಂತಿ ಕೊಡುತ್ತೀರಿ. ಕೃಷಿಯಿಂದ ಹೆಚ್ಚಿನ ಆದಾಯವನ್ನ ಕಂಡುಕೊಳ್ಳುತ್ತೀರಿ. ಅನಿರೀಕ್ಷಿತ ಚಿಂತೆಗಳಿಗೆ ಮನಸ್ಸು ಸ್ವಲ್ಪ ಗೊಂದಲ ಪಡುತ್ತದೆ. ರಾಜಕಾರಣಿಗಳಿಗೆ ಅವರ ಹಿಂಬಾಲಕರ ಮೇಲೆ ಅನುಮಾನ ಬರುವ ಸಾಧ್ಯತೆಗಳಿವೆ. ತಂದೆ ಮಾಡುತ್ತಿದ್ದ ವಿದೇಶಿ ವ್ಯವಹಾರಗಳು ನಿಮಗೆ ವರ್ಗಾವಣೆ ಆಗುವ ಸಾಧ್ಯತೆಗಳು ಇವೆ. ಸಿಂಹರಾಶಿ, ಕೆಲಸ ಕಾರ್ಯಗಳನ್ನ ದ್ವಂದ್ವ ಮನಸ್ಸಿನಿಂದ ಆರಂಭ ಮಾಡಬೇಡಿ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗೋದಿಲ್ಲ. ಧನದ ಆದಾಯ ನಿರೀಕ್ಷಿತ ಮಟ್ಟ ಇರೋದಿಲ್ಲ. ನಿಮ್ಮ ನಡವಳಿಕೆಯಿಂದ ಧನ ನಷ್ಟ ಆಗುವ ಸಾಧ್ಯತೆಗಳಿವೆ. ಸ್ಥಿರಾಸ್ತಿಯನ್ನ ಕೊಳ್ಳುವ ವಿಚಾರದಲ್ಲಿ ಮುಂದುವರಿಯಬಹುದು. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿಗುವಂತ ವಾರವಾಗುತ್ತದೆ. ಸಂಸಾರದಲ್ಲಿ ಸಂತೋಷದಷ್ಟೇ ಕಿರಿಕಿರಿಗಳು ಕೂಡ ಇರುತ್ತವೆ. ಇನ್ನು ಮುಖ್ಯವಾಗಿ ವೃತ್ತಿಯ ಜಾಗದಲ್ಲಿ ಕೆಲಸಗಳಾದ್ರೂ ಮುಸುಕಿನ ಗುದ್ದಾಟಗಳಿರುತ್ತವೆ. ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಹಣ ಖರ್ಚಾಗಬಹುದು. ವಿದೇಶಿ ವ್ಯವಹಾರವನ್ನ ಮಾಡುವವರು ಕಂಪನಿಗಳಿಗೆ ತೊಡಕುಗಳು ಎದುರಾಗುವ ಸಾಧ್ಯತೆಗಳಿವೆ. ಶಿಕ್ಷಣ ಸಂಸ್ಥೆಗಳನ್ನ ನಡೆಸುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ. ಹೊಸ ಶಾಖೆಗಳನ್ನ ತೆರೆಯುವ ಸಾಧ್ಯತೆಗಳು ಕೂಡ ಇವೆ. ಕನ್ಯಾ ರಾಶಿಗೆ ಬರೋಣ. ಕನ್ಯಾ ರಾಶಿಯಲ್ಲಿ ಇರುವವರಿಗೆ ಈ ವಾರ ಅತಿಯಾಗಿ ದೇವರ ಮೊರೆ ಹೋಗುತ್ತೀರಿ. ಧನದ ಆದಾಯ ಮಧ್ಯಮಗತಿಯಲ್ಲಿ ಇರುತ್ತದೆ. ನಿಮ್ಮ ನಡವಳಿಕೆಯಲ್ಲಿ ಹೆಚ್ಚು ನಾಟಕ ಇರೋದ್ರಿಂದ ಜನರಿಗೆ ಅದು ತಿಳಿಯುತ್ತದೆ. ಕೆಲಸಗಳಿಗೆ ಸ್ತ್ರೀಯರು ಅಡ್ಡಿಪಡಿಸಬಹುದು. ಆಸ್ತಿ ಕೊಳ್ಳಲು ಇಟ್ಟ ದುಡ್ಡು ಬೇರೆ ಕಾರಣಗಳಿಗೆ ಖರ್ಚಾಗಬಹುದು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯತ್ನದಲ್ಲಿ ಅರ್ಥ ಫಲಿತಾಂಶ ಸಿಗುತ್ತದೆ. ಮೂಳೆಗಳಲ್ಲಿ ತೊಂದರೆ ಅಥವಾ ಹೊಟ್ಟೆಯಲ್ಲಿ ತೊಂದರೆ ಇರುವವರು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಸಂಗಾತಿಯ ಅಧಿಕಾರಿಯುತ ನಡವಳಿಕೆ ನಿಮಗೆ ಸ್ವಲ್ಪ ಬೇಸರ ತರಿಸಬಹುದು. ವಿದ್ಯಾಸಂಸ್ಥೆಗಳಿಗೆ ನಿರೀಕ್ಷಿತ ಸಹಾಯಧನಗಳು ಬಾರದೇ ಇರಬಹುದು. ಹಿರಿಯರಿಂದ ಸಂಸಾರಕ್ಕೆ ಬೇಕಾಗುವ ಸೌಲಭ್ಯಗಳು ಈಗ ಸಿಗುತ್ತವೆ. ವೃತ್ತಿಯಲ್ಲಿ ನಿರೀಕ್ಷಿತ ಯಶಸ್ಸು ಇಲ್ಲದಿದ್ದರೂ ತೊಂದರೆ ಇಲ್ಲ. ತುಲಾ ರಾಶಿಯಲ್ಲಿ ಇರುವವರಿಗೆ ಈ ವಾರ ಕೆಲವು ಕಾರಣಗಳಿಗೆ ನೀವು ದೇವರನ್ನ ಮೊರೆ ಹೋಗಬೇಕಾಗುತ್ತೆ. ಹಣದ ಒಳೆಹರಿವು ನಿಮ್ಮ ನಿರೀಕ್ಷೆಗೆ ಹತ್ತಿರ ಇರುತ್ತದೆ. ನಿಮ್ಮ ನಡವಳಿಕೆಯನ್ನ ಬದಲಾಯಿಸಿಕೊಂಡು ಜನರ ಬೆಂಬಲ ಪಡೆಯಲು ಪ್ರಯತ್ನ ನಡೆಸುತ್ತೀರಿ. ಆಸ್ತಿಯನ್ನ ಕೊಳ್ಳಲು ಹಣ ಒಟ್ಟು ಮಾಡಬಹುದು. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಮಕ್ಕಳಿಗೆ ಹಣವನ್ನ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಮುಖ್ಯವಾಗಿ ಕೀಲುಗಳಲ್ಲಿ ಮತ್ತು ಚರ್ಮ ರೋಗಗಳಿಗೆ ಸ್ವಲ್ಪ ಹಣ ಖರ್ಚಾಗುತ್ತದೆ. ಸಂಗಾತಿಯ ಕಡೆಯವರಿಂದ ನಿಮಗೆ ಧನ ಸಹಾಯ ಇದೆ. ಸರ್ಕಾರಿ ಕೆಲಸಗಳಿಂದ ಬರಬೇಕಾಗಿದ್ದ ಕಮಿಷನ್ ಹಣ ಕೂಡ ಬರುತ್ತೆ. ಹೆಂಗಸರಿಂದ ನಿಮ್ಮ ಕೆಲಸಗಳು ಸಾಕಷ್ಟು ಸುಲಭವಾಗಿ ಜರುಗುತ್ತವೆ. ತಂದೆಯ ವ್ಯಾಪಾರದಲ್ಲಿ ಅವಕಾಶಗಳು ವೃದ್ಧಿ ಆಗುತ್ತವೆ. ವೃಶ್ಚಿಕ ರಾಶಿ, ವಾರದ ಆರಂಭ ಆನಂದದಾಯಕವಾಗಿರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಧನದ ಆದಾಯ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ. ನಿಮ್ಮ ಚಟುವಟಿಕೆಗಳಿಗೆ ಬಂಧುಗಳಲ್ಲಿನ ಸ್ತ್ರೀಯರು ಅಡ್ಡಿ ಮಾಡುವ ಸಾಧ್ಯತೆಗಳಿವೆ. ಸ್ಥಿರಾಸ್ತಿಯನ್ನ ಮಾಡುವ ವಿಚಾರದಲ್ಲಿ ಹೆಚ್ಚು ಮುಂದುವರಿಯೋದು ಬೇಡ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಇರುತ್ತದೆ. ಆಟೋಮೊಬೈಲ್ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚು ಯಶಸ್ಸು. ಉದರ ಸಂಬಂಧಿ ಕಾಯಿಲೆಗಳು ನಿಮ್ಮನ್ನ ಕಾಡಬಹುದು. ನಿಮ್ಮ ಚಟುವಟಿಕೆಗಳಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಇರುತ್ತದೆ. ಧರ್ಮ ಪ್ರಚಾರ ಮಾಡುವವರಿಗೆ ಹೆಚ್ಚಿನ ಪ್ರೋತ್ಸಾಹ
ಪ್ರೋತ್ಸಾಹ ಸಿಗುತ್ತೆ. ಸಂಗಾತಿಗೆ ಕೃಷಿ ಜಮೀನ್ ದೊರೆಯುವ ಸಾಧ್ಯತೆಗಳಿವೆ. ಹಾಗೆಯೇ ಗಣಿಗಾರಿಕೆ ಮಾಡುವವರಿಗೆ ಪ್ರೋತ್ಸಾಹ ಸಿಗುತ್ತದೆ. ಧನುರಾಶಿ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಗಾಂಭೀರ್ಯತೆ ಮೂಡುತ್ತದೆ. ಧನುರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಿರುತ್ತವೆ. ಧನದ ಆದಾಯ ಸಾಮಾನ್ಯ ಗತಿಯಲ್ಲಿರುತ್ತೆ. ಮೃದುವಾಗಿ ಮಾತನಾಡಿದ್ರು ಸಹ ನೀವು ತಿಳಿಸಬೇಕಾದ ಅಂಶವನ್ನ ಸರಿಯಾಗಿ ತಿಳಿಸುತ್ತೀರಿ. ಬಂಧುಗಳು ನಿಮ್ಮ ಬಗ್ಗೆ ಅಸೂಯೆಯಿಂದ ಮಾತಾಡುತ್ತಾರೆ. ವಿದೇಶದಲ್ಲಿ ವಾಸಿಸುತ್ತಿರುವವರು ಈಗ ಸ್ಥಿರಾಸ್ತಿಯನ್ನ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಬಹಳ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಬಾಯಿಯ ಹುಣ್ಣು ಅಥವಾ ಹಲ್ಲಿನ ತೊಂದರೆ ಕಾಣಿಸುವ ಸಾಧ್ಯತೆ ಇದೆ. ಸಂಗಾತಿಯ ಸಹಾಯದಿಂದ ಸರ್ಕಾರಿ ಮಟ್ಟದ ಕೆಲಸಗಳು ಅನುಕೂಲವಾಗುತ್ತವೆ. ರಾಜಕಾರಣಿಗಳಿಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಸ್ಥಾನ ಸಿಗುವ ಸಾಧ್ಯತೆ ಇದೆ. ಸಂಗಾತಿಯು ನಿಮ್ಮ ವ್ಯವಹಾರಗಳಿಗೆ ಬಂಡವಾಳ ಹೂಡುತ್ತಾರೆ. ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭಕ್ಕಿಂತ ಸ್ವಲ್ಪ ಕಡಿಮೆ ಲಾಭ ಬರಬಹುದು. ಮಕರ ರಾಶಿ ಬರೋಣ. ಮಕರ ರಾಶಿಯಲ್ಲಿ ಇರುವವರಿಗೆ ಈ ವಾರ ದೇಹ ಸೌಷ್ಠವನ್ನ ಸಾಕಷ್ಟು ಕಾಪಾಡಿಕೊಳ್ಳುವಂತಹ ವಾರವಾಗುತ್ತದೆ. ಆದಾಯ ಚೇತರಿಕೆಯಾಗಿ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತೀರಿ. ನಿಮ್ಮ ವಿರೋಧಿ ಬಂಧುಗಳು ನಿಮ್ಮ ನಡವಳಿಕೆಯನ್ನ ಅರ್ಥ ಮಾಡಿಕೊಳ್ಳಲಾಗದೆ ಒದ್ದಾಡ್ತಾರೆ. ಭೂಮಿ ವ್ಯಾಪಾರ ಮಾಡುವವರಿಗೆ ಸಾಕಷ್ಟು ಲಾಭ ಇದೆ. ಸಂಸಾರದಲ್ಲಿ ಸಂತೋಷ ಇರುತ್ತದೆ. ಬರಲಾರದೆಂದುಕೊಂಡಿದ್ದ ಹಣ ಈಗ ವಾಪಸ್ಸು ಬಂದು ಸಂತೋಷ ನೀಡುತ್ತದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾದ ಯಶಸ್ಸು ಇರುತ್ತೆ. ನರ ದೌರ್ಬಲ್ಯ ಇರುವವರು ಹಾಗೂ ಗಂಟಲಿನ ತೊಂದರೆ ಇರುವವರು ಎಚ್ಚರ ವಹಿಸಿ. ಸಂಗತಿಯ ಹೂಡಿಕೆಗಳು ಲಾಭವನ್ನು ನೀಡುತ್ತವೆ. ಸರ್ಕಾರಿ ಸಂಸ್ಥೆಗಳ ಜೊತೆಗಿನ ವ್ಯವಹಾರಗಳು ಲಾಭ ಇರೋದಿಲ್ಲ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ನಿಮ್ಮ ಮಾತಿಗೆ ಮಹತ್ವ ಬಂದು ನಿಮಗೆ ಉನ್ನತ ಸ್ಥಾನ ಸಿಗುತ್ತೆ. ಕುಂಭರಾಶಿ ಕುಂಭರಾಶಿಯಲ್ಲಿರುವವರಿಗೆ ವಾರ ಹಿರಿಯರು ಅವರ ಧೀಮಂತ ವ್ಯಕ್ತಿತ್ವದಿಂದ ಪ್ರಕಾಶಿಸುವರು. ಹಣದ ಒಳಹರಿವು ಮಂದಗತಿಯಲ್ಲಿರುತ್ತದೆ. ವಯಸ್ಕರು ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡೋದು ಒಳ್ಳೆಯದು. ಕೆಲವು ಹಿರಿಯರಿಗೆ ಉತ್ತಮ ವಿದ್ವಾಂಸರ ಸಾಂಗತ್ಯ ಸಿಗುತ್ತದೆ. ಭೂಮಿಯ ಮೇಲೆ ಹೂಡಿಕೆ ಮಾಡೋದು ಸದ್ಯದ ಪರಿಸ್ಥಿತಿಯಲ್ಲಿ ಲಾಭಕರ ಅಲ್ಲ. ವಿದ್ಯಾರ್ಥಿಗಳಿಗೆ ಮಧ್ಯಮ ದರ್ಜೆಯ ಫಲಿತಾಂಶವಿರುತ್ತದೆ. ಕಾನೂನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಇರುತ್ತೆ. ಉದ್ಯೋಗ ಸ್ಥಳದಲ್ಲಿ ಮಹಿಳಾ ಮೇಲಾಧಿಕಾರಿಗಳಿಂದ ತೊಂದರೆ ಆಗಬಹುದು. ಸಂಗಾತಿಗೆ ರಾಜಕೀಯ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿವೆ. ಉದ್ಯೋಗ ರಹಿತರಿಗೆ ತಾಯಿಯ ಉದ್ಯೋಗ ಕೊಡಿಸಲು ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಬಿತ್ತನೆ ಬೀಜವನ್ನ ಮಾರಾಟ ಮಾಡುವವರಿಗೆ ಲಾಭ ಇದೆ. ಆಧುನಿಕ ಕೃಷಿ ಮಾಡುವವರಿಗೆ ಸಾಕಷ್ಟು ಸಹಾಯಧನಗಳು ಬರುತ್ತವೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿರುವವರಿಗೆ ವ್ಯಕ್ತಿತ್ವದಲ್ಲಿ ನಿಗೂಢತೆ ಅಡಗಿರುತ್ತದೆ. ಧನದ ಆದಾಯವು ನಿಮಗೆ ನಿರೀಕ್ಷೆ ಎಷ್ಟಿರುತ್ತದೋ ಅಷ್ಟಾಗುವುದು. ನಿಮ್ಮ ಬಂಧುಗಳಲ್ಲಿನ ಸ್ತ್ರೀಯರು ನಿಮಗೆ ತೊಂದರೆ ಕೊಡಬಹುದು. ಸ್ಥಿರಾಸ್ತಿಯ ಮೇಲೆ ಹೂಡಿದ ಧನ ಮೋಸ ಆಗುವ ಸಾಧ್ಯತೆಗಳಿವೆ. ಎಚ್ಚರ ವಹಿಸಿ. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಯಶಸ್ಸು ಇರುತ್ತದೆ. ಕೃಷಿ ಮತ್ತು ಪಶು ಸಂಗೋಪನೆ ಅಭ್ಯಾಸ ಮಾಡುತ್ತಿರುವವರಿಗೆ ಹೆಚ್ಚಿನ ಯಶಸ್ಸು ಇದೆ. ಸರ್ಕಾರಿ ಕೆಲಸಗಳಲ್ಲಿ ನಿಧಾನಗತಿ ಇರುತ್ತದೆ. ಮಕ್ಕಳ ಅವಶ್ಯಕತೆ ಪೂರೈಸಲು ಹಣ ಖರ್ಚಾಗುತ್ತದೆ. ಸಂಗಾತಿಯ ಸಾಂಪ್ರದಾಯಿಕತೆ ನಿಮಗೆ ಬೇಸರ ತರಿಸುತ್ತದೆ. ಸರ್ಕಾರಿ ಗುತ್ತಿಗೆಗಳನ್ನ ಮಾಡುವವರಿಗೆ ಹಾಗೂ ಸರ್ಕಾರಿ ಸಂಸ್ಥೆಗಳ ಜೊತೆ ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚಾಗುತ್ತೆ. ಕಾಲ್ನೋವುಗಳು ಕೆಲವರಿಗೆ ಕಾಡಬಹುದು. ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಸ್ಥಾನಮಾನ ಅರಿತು ಮಾತನಾಡೋದು ಬಹಳ ಒಳ್ಳೆಯದು. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.